ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ರಾಶಿ ಫಲದಲ್ಲಿ ಒಂದಷ್ಟು ನೆಮ್ಮದಿ, ಸುಖ, ಸಂತೋಷ ಎಲ್ಲವೂ ಸರಿಯೇ. ಆದರೆ ಮನಸ್ಸಲ್ಲಿ ನಿಮಗೆ ನೀವು ಮಾಡಿಕೊಳ್ಳುವಂತಹ ಸಣ್ಣ ಪುಟ್ಟ ಎಡವಟ್ಟುಗಳಿಂದ ಇಲ್ಲದ ಸಮಸ್ಯೆಯನ್ನು ತಂದೊಡ್ಕೊಂಡ್ಬಿಡ್ತೀರಿ. ಇವತ್ತು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಮೌನವಾಗಿರ್ತಕ್ಕಂಥದ್ದೇ ಲೇಸು. ಸ್ವಲ್ಪ ಯಾಮಾರಿದ್ರು ಒಂದಲ್ಲ ಒಂದು ಆಡುವಂತಹ ಒಂದು ಮಾತು ಗುಲ್ಗಂಜಿಯಷ್ಟು ವ್ಯತ್ಯಾಸ ಆದ್ರೂ ಸಮಸ್ಯೆ ಎಂಬತಕ್ಕಂಥದ್ದು ಮನೆ ಬಾಗಿಲಲ್ಲಿರುತ್ತೆ. ಅದರಿಂದ ಇವತ್ತು ನೀವು ಕೈಗೊಳ್ಳತಕ್ಕಂತಹ ಯಾವುದೇ ಕೆಲಸ ಕಾರ್ಯಗಳಿರಬಹುದು, ಯಾವುದೇ ನಿಮ್ಮ ವೃತ್ತಿ ಧರ್ಮವಿರಬಹುದು, ಏನೇ ಮಾಡಬೇಕಾದರೂ ಸ್ವಲ್ಪ ಜೋಪಾನ. ಇವತ್ತು ನೀವು ಹಾಕುವ ಒಂದೊಂದು ಹೆಜ್ಜೆಯೂ ಭಾಳಷ್ಟು ಹುಷಾರಾಗಿರಲಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಸಾಧ್ಯವಾದಷ್ಟು ಪೋಷಕರು ನೀವೇ ಕರ್ಕೊಂಡೋಗಿ ಬಿಟ್ಟು ಬನ್ನಿ. ಹಾಗೆ ಇವತ್ತಿನ ದಿವಸ ಸಂಜೆ ಕಾಲದಲ್ಲಿ ಅಂದರೆ ಸಾಯಂ ಸಂಧ್ಯಾ, ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂತಹ ಕಾಲ, ಈ ಸಮಯದಲ್ಲಿ ಮಕ್ಕಳನ್ನ ಬೀಳ್ದಿದ್ದಂಗೆ ನೋಡ್ಕೊಳ್ಳಿ. ಯಾಕೆಂದರೆ ಮಕ್ಕಳು ಇಂಥ ಸಮಯದಲ್ಲಿ ಆಟ ಆಡೋಕ್ಕೆ ಹೋಗಿ ಬಿದ್ದು ಎದ್ದು ಮಾಡ್ಕೊಂಡು ಬಂದರೆ ಕನಿಷ್ಠ ಪಕ್ಷ 10 ರಿಂದ 15 ದಿವಸದ ತನಕ ಸಮಸ್ಯೆಗಳಂತಕ್ಕಂಥದ್ದು, ಆರೋಗ್ಯ ಕೆಡತಕ್ಕಂಥದ್ದು ವ್ಯತ್ಯಾಸ ಆಗ್ಬೋದು. ಅದರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು ಪೋಷಕರ ಧರ್ಮ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಗ್ರಾಮದೇವತೆ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ ಜೊತೆಗೆ ದೇವಿ ಆರಾಧನೆಯಿಂದ ಭಾಳಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಏನೋ ಅಭಿವೃದ್ಧಿ ಇದೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿ ಇದೆ. ನೀವು ಆರಾಧನೆ ಮಾಡತಕ್ಕಂಥ ಶಿವಾರಾಧನೆಯಲ್ಲಿ ಹೆಚ್ಚು ಫಲವಿದೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 108 ಬಾರಿ ಜಪಿಸಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲ. ಹಾಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ನೀವಿದ್ದರೂ ಇವತ್ತು ಭಾಳಷ್ಟು ಯೋಗ ಪಡ್ತಕ್ಕಂಥ, ಯೋಗವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಕಾಲ. ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯವಂತಕ್ಕಂಥದ್ದನ್ನು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪನ ಆರಾಧನೆ ಮಾಡಿ. ಓಂ ಗಂ ಗಣಪತೀನ್ ನಮಃ, ಓಂ ಗಂ ಗಣಪತೀನ್ ನಮಃ, ಓಂ ಗಂ ಗಣಪತೀನ್ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳಿ. ಜೊತೆಗೆ ಕರ್ಕಾಟಕ ರಾಶಿಯವರು ಇವತ್ತು 11 ಗಂಟೆ 15 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೂ, 11:15ರಿಂದ 3:20ರವರೆಗೆ ಈ ಮಧ್ಯದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಮತ್ತೊಬ್ಬರ ಅಂದರೆ ನಿಮಗೆ ಬಹಳಷ್ಟು ಬೇಕಾಗಿರ್ತಕ್ಕಂಥವ್ರು ನಿಮ್ಮ ಆತ್ಮೀಯರೊಂದಿಗೆ ಚರ್ಚಿಸಿ ನಂತರ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಇದೆ. ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಕೈ ಹಾಕಿದ್ರೂ ಇವತ್ತು ಲಾಭವನ್ನೇ ಕಾಣ್ತೀರಿ. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣದ ಬಗ್ಗೆನೂ ಚಿಂತನೆ ಮಾಡ್ತೀರಿ. ವಾರದ ಮೊದಲನೇ ದಿವಸ ಆಫೀಸುಗಳಿಗಾಗಲಿ, ಕಚೇರಿಗಾಗಲಿ ಅಥವಾ ಶಾಲಾ ಕಾಲೇಜುಗಳಿಗಾಗಲಿ ಇವತ್ತು ಪ್ರಾರಂಭ. ಆದರೆ ಪ್ರಾರಂಭದ ಮೊದಲನೇ ದಿವಸವೇ ನಿಮ್ಮ ಮನಸ್ಸು ಬಹಳ ಚಂಚಲ. ಅಯ್ಯೋ, ನಿನ್ನೆ ಮೊನ್ನೆ ತನಕ ರಜಾ ಇತ್ತು, ಇವತ್ತೊಂದು ರಜಾ ಇದ್ದಿದ್ರೆ ಚೆನ್ನಾಗಿತ್ತೇನೋ ಅನ್ನೋಂತಹ ಮನಸ್ಥಿತಿ ನಿಮ್ಮದು. ಏನೇ ಆದರೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ. ಗುರುಜಿ, ಮಂಗಳವಾರ ಈ ದಿನದ ವಿಶೇಷ ಮಾಹಿತಿ ಏನು ಅನ್ನೋದನ್ನು ತಿಳ್ಕೊಳ್ಳೋ ಕಾತ್ರ ನಮಗೆ. ಖಂಡಿತಮ್ಮ. ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ, ಅದರೊಂದಿಗೆ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹಿತ ಇವತ್ತು ಶಿವನ ಆರಾಧನೆ ಮಾಡ್ತಕ್ಕಂಥ ವಾರ. ಅಂದರೆ ವಾರ ಅನ್ನೋದಕ್ಕಿಂತ ಇವತ್ತು ಭೀಮನ ಅಮಾವಾಸ್ಯೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭೀಮನಂಥ ಗಂಡ ಸಿಗಲಿ ಅಂಥೇಳಿ ಹೆಣ್ಣುಮಕ್ಕಳು, ಮದುವೆ ಆಗದಿರತಕ್ಕಂಥ ಹೆಣ್ಣುಮಕ್ಕಳು ಪೂಜಿಸ್ತಕ್ಕಂಥದ್ದು. ಹಾಗೆ ಮದುವೆ ಆಗಿರ್ತಕ್ಕಂಥ ಸುಮಂಗಲೆಯರು ಹೆಣ್ಣುಮಕ್ಕಳು ತಮ್ಮ ಮಾಂಗಲ್ಯಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಬಾರದಿರಲಿ, ಸಾಧ್ಯವಾದಷ್ಟು ತನ್ನ ಸೌಮಂಗಲ್ಯತನಕ್ಕೆ ಹೆಚ್ಚಿನ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳಿ ಸಾಂಬ ಸದಾಶಿವನಲ್ಲಿ ಮೊರೆ ಹೋಗುವಂತಹ ಕಾಲ. ಅಂದರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸುದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಭೀಮನ ಅಮಾವಾಸ್ಯೆ ಸಾಂಬ ಸದಾಶಿವನ ಅನುಗ್ರಹ ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ವಾರ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ಬಹಳ ವಿಶೇಷವಾಗಿದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರಯಂಬಕೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಜ್ಯೋತಿರ್ಭೀಮೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ, ಜ್ಯೋತಿರ್ಭೀಮೇಶ್ವರನ ಅನುಗ್ರಹಕ್ಕೋಸ್ಕರ
ಇವತ್ತಿನ ದಿವಸ ರಾಜ್ಯದಾದ್ಯಂತ ದೇಶದಾದ್ಯಂತ ಈ ಒಂದು ಅಮಾವಾಸ್ಯೆ ಶಿವನ ಆಲಯಗಳಲ್ಲಿ ಭಾಳ ವಿಶೇಷವಾಗಿ ಅರ್ಥಗರ್ಭಿತವಾದಂಥ ಅನುಷ್ಠಾನಗಳನ್ನು ಮಾಡ್ತಾರೆ. ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ. ಸ್ವಾಮಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ, ಬಿಲ್ವಪತ್ರೆ, ಭಸ್ಮ ಜೊತೆಗೆ ಭಸ್ಮೋದ್ದುಳಿಕ ವಿಗ್ರಹಾಯ, ಭಸ್ಮನ ಸ್ವಾಮಿಗೆ ವಿಶೇಷವಾದಂಥ ರೀತಿ ಅರ್ಚಿಸ್ತಕ್ಕಂಥದ್ದು, ಬಿಲ್ವಪತ್ರೆಯನ್ನು ಕೊಡ್ತಕ್ಕಂಥದ್ದು, ದತ್ತೂರಿ ಪುಷ್ಪಗಳಿಂದ ಪೂಜೆ ಮಾಡ್ತಕ್ಕಂಥದ್ದು, ದತ್ತೂರಿ ಕಾಯಿನ ಸ್ವಾಮಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಚರ್ಮಾಂಬರಧಾರಣ ಆಗಿರ್ತಕ್ಕಂಥ ಸ್ವಾಮಿಗೆ ವಿಶೇಷವಾದಂಥ ರೀತಿ ಶಿವನ ಆರಾಧನೆ ಇವತ್ತು ಯಾರು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೋ ತಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಜ್ಯೋತಿರ್ಭೀಮೇಶ್ವರ ವ್ರತ. ಈ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಸಾಕಷ್ಟು ಅನುಷ್ಠಾನಗಳಿದೆ. ಈ ಅನುಷ್ಠಾನ ಬಂದಿದ್ದಾದರೂ ಹೇಗೆ, ಯಾರಿಂದ ಅನುಷ್ಠಾನ ಪ್ರಾರಂಭವಾಯಿತು, ಈ ಅನುಷ್ಠಾನ ಮಾಡೋದ್ರಿಂದ ಫಲವಾದರೂ ಏನು, ಇದೆಲ್ಲವನ್ನು ಸಹಿತ ಹಿಂದೆ ಪುರಾಣಗಳಲ್ಲಿ ಸಾಕಷ್ಟು ವಿವಿಧವಾಗಿರ್ತಕ್ಕಂಥ ಸಾಕಷ್ಟು ಕಥೆಗಳು ಉಲ್ಲೇಖವಾಗಿದೆ. ಏನೇ ಆದರೂ ಜ್ಯೋತಿರ್ಭೀಮೇಶ್ವರನ ಈ ಅನುಷ್ಠಾನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಸಹಿತ ಇವತ್ತು ಅವರವರ ಗಂಡಂದರ ಪಾದ ತೊಳಿತಕ್ಕಂಥದ್ದು. ಗಂಡನ ಪಾದವನ್ನು ತೊಳೆದು ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಗಂಡನ ಪಾದ ತೊಳಿಬೇಕು ನಿಜ, ಹಾಗಂತ ಕೋಪ ಬಂತು ಅಂತ ಅಡುಗೆ ಮನೆಯಲ್ಲಿರ್ತಕ್ಕಂಥ ಗುಂಡುಕಲ್ ತರಬಾರ್ದು. ಶ್ರದ್ಧಾಭಕ್ತಿಯಾಗಿ ಪೂಜಿಸಿ. ಪೂಜೆ ಅಂದರೆ ಆಡಂಬರದ ಪೂಜೆ ಬೇಡ. ಒಂದು ಕೊಡ ನೀರು ತಂದು ಕಾಲಲ್ಲಿರ್ತಕ್ಕಂಥ ಕೊಳೆ ಹೋಗೋ ತನಕ ತೊಳೆಯೋದು ಬೇಡ. ಅಥವಾ ಅವ್ರನ್ನ ಗಂಡನ್ನು ಇವತ್ತು ಮನವೊಲಿಸ್ಕೊಳ್ಬೇಕು ಅಂತ ಹೇಳಿ ಇನ್ನೇನು ಹತ್ತಿರ ಬರ್ತಾ ಇದೆ ಭಾದ್ರಪದ ಮಾಸ, ಭಾದ್ರಪದ ಮಾಸ ಹತ್ತಿರ ಬಂತು ಅಂದರೆ ಗೌರಿ ಹಬ್ಬ ಹತ್ತಿರ ಬಂತು ಅಂತ ರೇಷ್ಮೆ ಸೀರೆ ಆಗಲಿ, ಚಿನ್ನ ಬೆಳ್ಳಿ ಒಡವೆಗಳಿಗಾಗಲಿ ಇದ್ರ ಬಗ್ಗೆ ಒಂದು ಟ್ಯಾಕ್ಸ್ಗಾಗಿ ಒಂದು ಕೊಡ ನೀರು ತಂದು ಪಾದ ತೊಳಿತಕ್ಕಂಥದ್ದಲ್ಲ. ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಯಜಮಾನರ ಕೈನಲ್ಲಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಪತಿದೇವರ ಕೈಯಲ್ಲಿ ಇಷ್ಟು ಅಕ್ಷತೆ ಕೊಟ್ಟು ಅವ್ರನ್ನ ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಅವ್ರಿಗೆ ಪಾದಪುಟ್ಟಿ ನಮಸ್ಕಾರ ಮಾಡಿದ್ರೆ, ಅವರ ಆಶೀರ್ವಾದ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಒಳ್ಳೆಯದಾಗತ್ತೆ. ಯಾವತ್ತೂ ಭಾರತೀಯ ಸ್ತ್ರೀಯರಿಗೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ಸಂಸ್ಕಾರದ ಬಲವನ್ನು ಪ್ರತಿಯೊಬ್ಬರು ಅರ್ಥಕೋಬೇಕು. ಹಾಗೆ ಮನೇಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು ಅಂದರೆ ಹೆಣ್ಣುಮಕ್ಕಳ ಕೈಯಲ್ಲಿ 2 ಮಣ್ಣಿನ ಬೊಂಬೆಗಳನ್ನು ಇಟ್ಟು ಮಣ್ಣಿನ ಬೊಂಬೆಗಳ ಕೈಯಲ್ಲಿ ಪೂಜೆ ಮಾಡಿಸ್ತಾರೆ. ಮಣ್ಣಿನ ಬೊಂಬೆನಿಟ್ಟು ಪೂಜೆ ಮಾಡಿಸೋದು ಒಂದು ಕ್ರಮ. ಆ ಮಣ್ಣಿನ ಬೊಂಬೆ ಮಾಡಿ ಆ ಬೊಂಬೆಗೆ ಅರಿಶಿಣ ಕೊಂಬನ್ನು ಕಟ್ಟಿ ಅದನ್ನು ದೇವರ ಹತ್ರ ಇಟ್ಟು ಅದರೊಂದಿಗೆ ದೀಪಗಳನ್ನು ಇಟ್ಟು ಅರ್ಚನೆ ಮಾಡಿಸಿ ಸಂಕಲ್ಪ ಮಾಡಿಸ್ತಕ್ಕಂಥದ್ದು ಇವತ್ತಿನ ಕ್ರಮ. ಹಾಗೂ ಇವತ್ತಿನ ಅನುಷ್ಠಾನ ಹೇಗೆ ಬಂತು, ಯಾವ ಕ್ರಮದ ಅನುಷ್ಠಾನ ಇದೆ, ಇದು ಯಾರಿಂದ ಪ್ರಾರಂಭವಾಯಿತು, ಇದೆಲ್ಲವನ್ನು ಸಹಿತ ನಾನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶಾಸ್ತ್ರ ನೋಡೋಣ. ಪಂಚಾಂಗದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರವೇನು ಎಂಬತಕ್ಕಂಥ ತಿಳ್ಕೊಂಡು ಮುಂದುವರಿಯೋಣ. ಅಂಬಾ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಗಂಡನ ಮೇಲೆ ಕೋಪ ಇರ್ತಕ್ಕಂಥವರೆಲ್ಲ ಇವತ್ತು ಪಾದಪೂಜೆ ನೆಪದಲ್ಲಿ ಕಾಲು ಒಳ್ಳೆ ರಿಪೇರಿ ಮಾಡ್ತಾರೆ. ಆದರೆ ಅಷ್ಟೇ ಪ್ರೀತಿ ವಿಶ್ವಾಸವಾಗಿ ಭಕ್ತಿಯಿಂದ ಭಕ್ತಿ ಪ್ರಧಾನವಾಗಿ ಮಾಡುವಂತಹ ಈ ಅನುಷ್ಠಾನ ಜ್ಯೋತಿರ್ಭೀಮೇಶ್ವರನ ಅನುಷ್ಠಾನ. ಈ ಅನುಷ್ಠಾನದಲ್ಲಿ ಎಷ್ಟು ಶ್ರದ್ಧಾಭಕ್ತಿಯಾಗಿ ಅನುಷ್ಠಾನ ಮಾಡ್ತಿರೋ ಹಾಗೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಶ್ರೀಮತಿಯವರು, ಮನೆಯಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು ತಿಳ್ಕೊಳ್ಳಿ, ನಿಮ್ಮ ಶ್ರೀಮತಿಯವರು ಪಾದಪೂಜೆ ಮಾಡೋದಕ್ಕೆ ಅಂತ ವ್ಯವಸ್ಥೆ ಹೇಳಿದಾಗ ನೀವು ನಗನಗ್ತಾ ಅವ್ರ ಮುಂದೆ ಕೂರೋದು ಕರೆಕ್ಟು. ಸ್ವಲ್ಪ ಮುಖ ಸಪ್ಪಗೆ ಮಾಡಿದ್ರೆ ಅಭಿಷೇಕ ಪಾದಕ್ಕಾಗುತ್ತೋ ತಲೆಗಾಗುತ್ತೋ ಹೇಳಲಿಕ್ಕಾಗಲ್ಲ ಅಲ್ವಮ್ಮ. ಹೆಣ್ಮಕ್ಳ ಕೋಪ ಜಾಸ್ತಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದರಾ ಮೃತ್ಯೋನ್ಮೃಕ್ಷೀಮಾಮೃತಾತ್. ಹಬ್ಬ ಹರಿದಿನಗಳಾಗಲಿ, ಹಬ್ಬಗಳಲ್ಲಿ ಬರ್ತಕ್ಕಂಥ ವಿಶೇಷತೆ ಆಗಲಿ, ಇದೆಲ್ಲವನ್ನೂ ಸಹಿತ ಯಾತಕ್ಕಾಗಿ ಮಾಡಿದ್ದಾರೆ? ಬರೀ ಪಾಠ ಪ್ರವಚನವನ್ನು ಹೇಳಿದರೆ ಕೇಳಿಸ್ಕೊಳ್ಳೋದಷ್ಟೇ ಅಲ್ಲ, ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಪ್ರಾಕ್ಟಿಕಲ್ಲಾಗಿ ಮನೇಲಿರ್ತಕ್ಕಂಥ ಹಿರಿಯರು ಹೇಳ್ಕೊಡ್ತಾರಲ್ಲ, ಆಗಲೇ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಮುಂದಿನ ಪೀಳಿಗೆಗಾಗಲಿ ತಲೆ ಹತ್ತುವಂಥದ್ದು. ಬರೀ ಪಾಠ ಪ್ರವಚನಗಳಲ್ಲಿ ಕೂತ್ಕೊಂಡು ಹರಿಕತೆ ಹೇಳಿದ್ರೆ ಅದು ಸಾಧ್ಯವಿಲ್ಲ. ಆ ಹೇಳುವಂತಹ ಕ್ರಮವನ್ನು ಅರ್ಥೈಸ್ಕೊಂಡು ಅದನ್ನು ಹೀಗೇ ಮಾಡಬೇಕು ಅಂತ ಮನೇಲಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶನ ಕೊಡ್ತಾರಲ್ಲ, ಆಗ ಆ ಒಂದು ಅನುಷ್ಠಾನಕ್ಕೆ, ಆ ವೃತಾಚರಣೆಗೆ ಸಂಪೂರ್ಣವಾದಂತಹ ಫಲ ಸಿಗುತ್ತೆ. ಅದಕ್ಕಾಗಿ ಜ್ಯೋತಿರ್ಭೀಮೇಶ್ವರನ ಅನುಷ್ಠಾನ ಹೇಗೆ ಮಾಡಬೇಕು ಅದು ಮನೆಯಲ್ಲಿ ಹಿರಿಯರಿದ್ದರೆ ಎಲ್ಲವನ್ನು ಸಹಿತ ಸರಿಯಾಗಿ ಮಾಡಿಸ್ತಾರೆ. ಕೂತ್ಕೊಳ್ಳಿ.